ಸೊ ನಮ್ಮದು ಹೋಮ್ ಸ್ಟೇ ಬಿಸ್ನೆಸ್ ಇದೆ, ಜೀಪು ಬಿಸ್ನೆಸ್ಸು ಇದೆ ಇಲ್ಲಿ. ನಮಗೆ ಏನು ಅಂತಂದ್ರೆ ಇದೆ, ಯುದ್ಧದ ಎಫೆಕ್ಟ್ ಇಂದನೂ ತುಂಬಾ ತೊಂದರೆ ಆಗ್ತಾ ಇದೆ. ಗ್ಯಾಸ್ಗಳಲ್ಲಿ ಸಮಸ್ಯೆ ಆಗಲಿ ಅಥವಾ ಜನಕ್ಕೆ, ಯಾಕಂದ್ರೆ ನಮಗೆ ಮೆಜಾರಿಟಿ ಕರ್ನಾಟಕದಿಂದ ಬೆಂಗಳೂರಿಂದನೇ ಬರೋದು. ಗೆಸ್ಟ್ಗಳು ಬರೋರಿಗೆಲ್ಲರಿಗೂ ಏನಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗಲ್ಲ, ಹೋಟೆಲ್ಗಳು ಕ್ಲೋಸು, ಆ ಕಡೆ ಇರುವಂತ ರೆಸಾರ್ಟ್ಗಳು ಕ್ಲೋಸು. ಸೊ ಇದೇ ಸಮಸ್ಯೆಯಿಂದ ಏನಾಗಿದೆ ಅಂದ್ರೆ ನಮಗೆ ಇಲ್ಲೂ ಹೊಡೆತ ಬಿದ್ದಿದೆ ಟೂರಿಸಂಗೆ. ಸೊ 6 ತಿಂಗಳು, ಈಗ ಜನವರಿಯಿಂದ ನಮಗೆ ಮೇವರೆಗೂ ಪ್ರತಿ ವರ್ಷದಲ್ಲೂ, ಈ ವರ್ಷ ಯುದ್ಧದ ಸಮಸ್ಯೆ ಒಂದು, ಬಟ್ ಪ್ರತಿ ವರ್ಷದಲ್ಲೂ ಏನಾಗುತ್ತೆ ಅಂದ್ರೆ ಕೊಡಚಾದ್ರಿ ಅನ್ನೋದು ಕರ್ನಾಟಕದವರಿಗೆ ಏನಾಗಿದೆ ಅಂದ್ರೆ ಟ್ರಕ್ಕಿಂಗ್ ಪ್ಲೇಸ್ ಅನ್ನೋದು ಮೈನ್ ಮಾರ್ಕೆಟಿಂಗ್ ಆಗಿರೋದು. ಸೊ ಎಲ್ಲಾ ಟ್ರಕ್ಕಿಂಗ್ ಪ್ಲೇಸು ಕ್ಲೋಸ್ ಆಗುತ್ತೆ. ಈಗ ಸಮ್ಮರ್ ಅಲ್ಲಿ ಬೆಂಕಿದ ರೀಸನ್ ಇರ್ಬೋದು, ಬೇರೆ ಬೇರೆ ರೀಸನ್ ಇಂದ ಎಲ್ಲಾ ಟ್ರಕ್ಕಿಂಗ್ ಪ್ಲೇಸ್ ಕ್ಲೋಸ್ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಕೊಡಚಾದ್ರಿನೂ ಅದೇ ತರದ್ರಲ್ಲಿ ಟ್ರಕ್ಕಿಂಗ್ ಕ್ಲೋಸ್ ಆಗುತ್ತೆ. ಬಟ್ ಕೊಡಚಾದ್ರಿಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಜೀಪ್ ರೈಡ್ ಆಪ್ಷನ್ ಇದೆ. ಸೊ ಸನ್ರೈಸ್ ಮತ್ತೆ ಸನ್ಸೆಟ್, ನಿಮಗೆ ಬೇರೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಏನು ಅಂದ್ರೆ ಯಾವ್ದಾದ್ರು ಒಂದು ನೋಡಬಹುದು, ಸನ್ರೈಸ್ ಕಾಣಿಸಿದ್ರೆ ಸನ್ಸೆಟ್ ಕಾಣಿಸಲ್ಲ. ಬಟ್ ಕೊಡಚಾದ್ರಿಲಿ ನಿಮಗೆ ಸನ್ರೈಸು ಸನ್ಸೆಟ್ ಎರಡೂನು ನಿಮ್ಗೆ ನೋಡುವಂತ ಅವಕಾಶ ಇದೆ. ಮತ್ತೊಂದು, ಕೊಡಚಾದ್ರಿ ಬರೀ ಟ್ರಕ್ಕಿಂಗ್ ಪ್ಲೇಸ್ ಅಲ್ಲ, ಜೀಪಲ್ಲಿ ಹೋಗಿ ಬರೋಂಥ ಆಪ್ಷನ್ಸ್ ಇದೆ. ಸೊ ಇದು ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಏನ್ ಮಿಸ್ಗೈಡ್ ಆಗ್ತಾ ಇದೆ ಅಂದ್ರೆ ಎಲ್ಲಾ ಕರ್ನಾಟಕದ ಟೂರಿಸ್ಟ್ ಪ್ಲೇಸ್ ಅಲ್ಲೂ ಟ್ರಕ್ಕಿಂಗ್ ಕ್ಲೋಸ್ ಆದಾಗ ಕೊಡಚಾದ್ರಿನೂ ಕ್ಲೋಸ್ ಆಗುತ್ತೆ. ಸೊ ಕೊಡಚಾದ್ರಿ ಕಂಪ್ಲೀಟ್ ಕ್ಲೋಸ್ ಅಂತ ಜನಕ್ಕೆ ವಿಷಯಗಳು ಹೋಗ್ತಾ ಇರೋದು. ಬಟ್ ಆ ತರದ್ರಲ್ಲಿ ಇಲ್ಲ, ನಿಮಗೆ ಟ್ರಕ್ಕಿಂಗ್ ಕ್ಲೋಸ್ ಇದ್ರೂ ಕೊಡಚಾದ್ರಿಗೆ ಜೀಪ್ ರೈಡ್ ಹೋಗ್ಬೋದು. ಮೇಲ್ಗಡೆ ಒಂದು ಸೈಡ್ 2 ಕಿಲೋಮೀಟರ್, ಅಪ್ ಅಂಡ್ ಡೌನ್ 4 ಕಿಲೋಮೀಟರ್ ಟ್ರಕ್ ಮಾಡುವಂತ ಜಾಗ ಇದೆ. ಮತ್ತೆ ಬೇರೆ ಬೇರೆ ವ್ಯೂ ಪಾಯಿಂಟ್ಗಳಿದೆ, ವಾಟರ್ ಫಾಲ್ಸ್ ಇದೆ, ಸುತ್ತಮುತ್ತ ಫೋರ್ಟ್ಗಳಿದೆ, ನಗರ ಫೋರ್ಟ್, ಕಬಲೇದುರ್ಗ, ಈ ತರದ್ ತುಂಬಾ ಪ್ರವಾಸಿ ತಾಣಗಳಿದೆ, ಧಾರ್ಮಿಕ ಕ್ಷೇತ್ರಗಳಿದೆ, ಶರಾವತಿ ಬ್ಯಾಕ್ ವಾಟರ್ ಇದೆ, ತುಂಬಾ ಜಾಗಗಳಿದೆ. ಬಟ್ ಇದು ಜನಕ್ಕೆ ಮಾರ್ಕೆಟಿಂಗ್ ಇಲ್ಲ. ಜನ ಅನ್ಕೋತಾ ಇರೋದೇನಂದ್ರೆ ಕೊಡಚಾದ್ರಿ ಕ್ಲೋಸ್ ಇದೆ ಅಂತ. ಮತ್ತೆ ಈ ವರ್ಷ ಯುದ್ಧದ ಪರಿಣಾಮ ಇದು ಎಲ್ಲದೂ ಸೇರಿ ನಮ್ಮ ಇಲ್ಲಿ ಪ್ರವಾಸಿ ತಾಣದಲ್ಲಿ ಇರ್ತಕ್ಕಂಥ, ಪ್ರವಾಸಿ ತಾಣನೇ ನಂಬಿ ಬದುಕ್ತಾ ಇರತಕ್ಕಂಥ ಜನಕ್ಕೆ ಏನಾಗಿದೆ ಅಂತಂದ್ರೆ ಯಾವುದೇ ತರದ ದುಡಿಮೆ ಇಲ್ಲ. 6 ತಿಂಗಳು ಈಗ ಖಾಲಿ ಕೂತ್ಕೊಳ್ಳೋದೇ ಆಗಿದೆ ನಮಗೆ. ಸರ್ಕಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು. ಮತ್ತೊಂದೇನು ಅಂದ್ರೆ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಸೊ ಕೊಡಚಾದ್ರಿಗೆ ಒಂದಷ್ಟು ಪ್ರವಾಸಿ ತಾಣದ ಮೂಲ ಸೌಕರ್ಯ ಅಭಿವೃದ್ಧಿ ಜೊತೆಗೆ ಕೊಡಚಾದ್ರಿಯ ವಿಷಯನ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಏನಾಗಿದೆ, ಪ್ರವಾಸಿ ತಾಣದ ಬಗ್ಗೆ ಮಾಹಿತಿ ಇಲ್ಲ ಜನಗಳಿಗೆ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್, ತಾಲೂಕ್ ಪಂಚಾಯತ್ ಆಗ್ಲಿ, ಜಿಲ್ಲಾ ಪಂಚಾಯತ್ ಆಗ್ಲಿ, ಅಥವಾ ಶಿವಮೊಗ್ಗ ಟೂರಿಸಂ ಡಿಪಾರ್ಟ್ಮೆಂಟ್ ಏನಿದೆ, ನಮ್ಮ ಶಿವಮೊಗ್ಗ ಟೂರಿಸಂದು, ಸೊ ಇವ್ರು ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು. ಕೊಡಚಾದ್ರಿ ಏನಿದೆ, ಯಾವ್ಯಾವ ಸೀಸನ್ ಅಲ್ಲಿ ಯಾವ ತರ ಇದೆ. ಯಾಕಂದ್ರೆ ಕೊಡಚಾದ್ರಿ ನಿಮ್ಗೆ ವರ್ಷ ಪೂರ್ತಿ ನೋಡುವಂತ ಜಾಗ. ಮಳೆಗಾಲದಲ್ಲಿ ನಿಮಗೆ ಟ್ರಕ್ಕಿಂಗ್ ಇದೆ, ಗ್ರೀನರಿ ಇರುತ್ತೆ. ಇವಾಗ ಬೇಸಿಗೆನಲ್ಲಿ ಸನ್ಸೆಟ್, ಸನ್ರೈಸು, ಮತ್ತೆ ಮೇಲ್ಗಡೆ ಧಾರ್ಮಿಕ ಕ್ಷೇತ್ರ ಇದೆ, ವ್ಯೂ ಪಾಯಿಂಟ್ಗಳಿದೆ. ಇದನ್ನೆಲ್ಲ ಎಲ್ಲಾ ಟೈಮಲ್ಲೂ ನೋಡುವಂತ ಜಾಗ ಕೊಡಚಾದ್ರಿ. ಸೊ ಇದನ್ನ ನಮ್ಗೆ ಗೌರ್ಮೆಂಟ್ ಒಂದ್ ಸ್ವಲ್ಪ ಇಲ್ಲಿ ಮಾರ್ಕೆಟಿಂಗ್ ಮಾಡಿ, ಇಲ್ಲಿದ್ ಏನಿದೆ ಮಾಹಿತಿನ ಸ್ವಲ್ಪ ಜನಕ್ಕೆ ತಲುಪೋ ಅಂತ ಕೆಲಸ ಮಾಡ್ಬೇಕಾಗಿದೆ. ನನ್ನ ಹೆಸರು ಅಕ್ಷಯ್ ಅಂತ, ಕೊಡಚಾದ್ರಿಯ ಲೋಕಲ್ ವ್ಯಕ್ತಿ. ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತೇಳಿ. ನಾವು ಇಲ್ಲಿ ಕೊಡಚಾದ್ರಿ ಬೆಟ್ಟ ಅಂದರೆ ಈ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂಥ ಪ್ರವಾಸಿ ತಾಣವಾಗಿರ್ತಕ್ಕಂಥ ಕೊಡಚಾದ್ರಿ ಬೆಟ್ಟದಲ್ಲಿ ಒಂದು ಚಿಕ್ಕ ಹೋಮ್ ಸ್ಟೇಯನ್ನು ನಡೆಸ್ತಾ ಬದುಕ್ತಾ ಇದ್ದೇವೆ. ಈ ಕೊಡಚಾದ್ರಿ ಅನ್ನೋದು ಒಂದು ಪವಿತ್ರ ಕ್ಷೇತ್ರ ಹಾಗೂ ಒಂದು ಪ್ರಕೃತಿಯ ತಾಣವಾಗಿದೆ. ಇಂಥ ಒಂದು ಪ್ರಸಿದ್ಧ ಕ್ಷೇತ್ರ, ಒಂದು ಮಲೆನಾಡಿನ ಚಿಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೂ ಕೂಡ, ಈ ಒಂದು ಸ್ಥಳಕ್ಕೂ ಕೂಡ ನಮ್ಮ ಈ ಇರಾನ್ ಇಸ್ರೇಲ್ ಯುದ್ಧ ಎಫೆಕ್ಟ್ ಕಾಣಿಸ್ತಾ ಇದೆ ನಮಗೀಗ. ಅಲ್ಲಿ ನಡೀತಾ ಇರೋಂಥ ಯುದ್ಧದಿಂದ ನಮಗೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಎಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಜೀಪ್ಗಳು ಮತ್ತು ಹೋಮ್ ಸ್ಟೇ ಎಲ್ಲ ನಡೆಸ್ತಾ ಇದ್ದೇವೆ, ಸಂಪೂರ್ಣವಾಗಿ ನಿಲ್ಲಾಗ್ಬಿಟ್ಟಿದ್ದಾರೆ ಪ್ರವಾಸಿಗರು. ಈ ಹಿಂದಿನ ವರ್ಷಗಳಲ್ಲಿ ನಮಗೆ ಈ ಸಮಯದಲ್ಲಿ ಒಳ್ಳೆ ಪ್ರವಾಸಿಗರು ಬರ್ತಾ ಇದ್ರು, ಈಗ ಸಂಪೂರ್ಣವಾಗಿ ನಿಲ್ಲಾಗ್ಬಿಟ್ಟಿದೆ. ಇದರಿಂದ ಇಲ್ಲಿ ನಾವು ಚಿಕ್ಕ ಪುಟ್ಟ ಒಂದು 5-6 ಹೋಮ್ ಸ್ಟೇಗಳನ್ನು ಚಿಕ್ಕದಾಗಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು 15-20 ವರ್ಷಗಳಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ರು ಕೂಡ ಯಾವತ್ತೂ ಕೂಡ ಈ ಕೊರೋನಾದಲ್ಲೂ ಕೂಡ ನಾವು ಈ ಎಫೆಕ್ಟನ್ನು ನೋಡಿರಲಿಲ್ಲ. ಸಂಪೂರ್ಣವಾಗಿ ನಮಗೆ ನಿಲ್ಲಾಗ್ಬಿಟ್ಟಿದೆ. ಇದರಿಂದ ಸರ್ಕಾರ ನಮಗೆ ಒಂದು ಸಹಕಾರವಾಗಿ ನಿಂತು ಈ ಸಮಯದಲ್ಲಿ ನಮಗೆ ಗ್ಯಾಸ್ ಸಿಲಿಂಡರ್ಸನ್ನು ಸಪ್ಲೈ ಮಾಡಿಕೊಡ್ಬೇಕು. ಪ್ರವಾಸಿಗರು ಬಂದರೂ ಕೂಡ ನಾವಿಲ್ಲಿ ಅಡುಗೆ ಮಾಡದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಯಾಕೆಂದರೆ ನಮಗೆ ಇಲ್ಲಿ ಒಂದು ಅರಣ್ಯ ಇಲಾಖೆಯ ಜಾಗ ಆಗಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಕಾಡು ತುಂಬ ಇದ್ರೂ ಕೂಡ ನಾವು ಇಲ್ಲಿಂದ ಕಾಡಿಂದ ಯಾವುದೇ ಒಂದು ಸೌದೆ ಆಗಲಿ ಏನು ತಗೊಳ್ಳೋ ಹಾಗಿಲ್ಲ, ಕಾಯ್ದೆಗಳಿದ್ದಾವೆ. ಹಾಗಾಗಿ ನಾವಿಲ್ಲಿ ಅಡುಗೆ ಮಾಡ್ಲಿಕ್ಕೆ ತುಂಬ ಸಮಸ್ಯೆ ಆಗಿದೆ. ಈ ಒಂದು ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡಿಕೊಟ್ಟು ನಮ್ಮ ಈ ಪ್ರಸಿದ್ಧವಾಗಿರ್ತಕ್ಕಂಥ ಕೊಡಚಾದ್ರಿ ಕ್ಷೇತ್ರ ಮತ್ತು ಈ ಪ್ರವಾಸಿ ತಾಣವನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಸರ್ಕಾರವನ್ನು ಕೇಳ್ತೇನೆ ನಾನು. ನಮಸ್ಕಾರ.